ಮುನಿರತ್ನ ವಿರುದ್ಧ ಅತ್ಯಾಚಾರದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದು ಟಿವಿ9ಗೆ ಲಭ್ಯವಾಗಿದೆ. ಬಿಜೆಪಿ ಶಾಸಕ ಕಾಮಕಾಂಡ ಒಂದೊಂದೇ ಕೃತ್ಯ ಕಳಚಿಕೊಳ್ಳುತ್ತಿದೆ. ಸದ್ಯ ಸಂತ್ರಸ್ತೆ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ರಾಜ್ಯದ ಜನ ದಂಗಾಗುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬಿಜೆಪಿ ಶಾಸಕ ಮುನಿರತ್ನ ಕೇಸ್ನಲ್ಲಿ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ರಹಸ್ಯಗಳು ಬಯಲಿಗೆ ಬರ್ತಿವೆ. ಅತ್ಯಾಚಾರ ಕೇಸ್ನ ತನಿಖೆ ಚುರುಕುಗೊಂಡಿದ್ದು, ಸಂತ್ರಸ್ತೆ ಹಲವು ಸ್ಫೋಟಕ ಹೇಳಿಕೆಗಳನ್ನ ಬಾಯ್ಬಿಟ್ಟಿದ್ದಾರೆ. ವಿಕಾಸಸೌಧದಲ್ಲಿ ಮುನಿರತ್ನರಿಂದ ಅತ್ಯಾಚಾರ, ಪೊಲೀಸರ ಮುಂದೆ ಸಂತ್ರಸ್ತೆಯ ಸ್ಫೋಟಕ ಹೇಳಿಕೆ. ಶಾಸಕ ಮುನಿರತ್ನ ವಿಕಾಸಸೌಧದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿದ್ದಾರೆ. ಮುನಿರತ್ನ ಸಚಿವರಾಗಿದ್ದ 2020ರಿಂದ 23ರ ಸಮಯದಲ್ಲಿ ವಿಕಾಸಸೌಧದ ಸಚಿವರ ಚೇಂಬರ್ನಲ್ಲಿ ಅತ್ಯಾಚಾರ ಎಸಗಿರುವುದಾಗಿ ಸಂತ್ರಸ್ತೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಕಾರಿನಲ್ಲೂ ಕೃತ್ಯ ಎಸಗಿರುವುದಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. 2020ರಿಂದ 2023ರವರೆಗೂ ಮುನಿರತ್ನ ಅವರು ನನ್ನ ಮೇಲೆ ಆಗಾಗ ದೈಹಿಕ ಅತ್ಯಾಚಾರವನ್ನ ಅವರ ಗೋಡೌನ್ನಲ್ಲಿ ಮತ್ತು ಸರ್ಕಾರದವರು ನೀಡಿರುವ ಕಾರಿನಲ್ಲಿ ಮತ್ತು ವಿಕಾಸಸೌಧದಲ್ಲಿರುವ ಅವರ ಚೇಂಬರ್ನಲ್ಲಿ ಮಾಡಿರ್ತಾರೆ. ವಿಕಾಸಸೌಧದಲ್ಲಿ ಅತ್ಯಾಚಾರ ಆರೋಪ ಅಂತ ಟಿವಿ9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ರು. ವಿಕಾಸಸೌಧದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಗೇಟ್ಗೆ ತೀರ್ಥ ಹಾಕಿ ಶುದ್ಧೀಕರಣ ಮಾಡಿದ್ರು. ಬಳಿಕ ಪೊಲೀಸರು ಕಾಂಗ್ರೆಸ್ ಮುಖಂಡರನ್ನ ವಶಕ್ಕೆ ಪಡೆದ್ರು. ಒಂದಲ್ಲ ಎರಡಲ್ಲ 3 ಪ್ರಕರಣಗಳ ಸುಳಿಗೆ ಸಿಲುಕಿರೋ ಮುನಿರತ್ನಗೆ ಅತ್ಯಾಚಾರ ಕೇಸ್ ಮತ್ತಷ್ಟು ಉರುಳಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.